ನಮಸ್ತೆ ಎಲ್ಲರಿಗೂ. ಹೇಗಿದ್ದೀರಾ ಫ್ರೆಂಡ್ಸ್? ಐ ಥಿಂಕ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ಒಂದಷ್ಟು ಹೊಸ ಟಿಪ್ಸ್‌ಗಳನ್ನ ನಿಮಗೋಸ್ಕರ ತಗೊಂಡು ಬಂದಿದ್ದೀನಿ. ನಮ್ಮನೇಲಿ ಫ್ರಿಡ್ಜ್ ಇಲ್ಲ, ಏನ್ ಮಾಡೋದಪ್ಪ ಅಂತ ಟೆನ್ಷನ್ ಮಾಡ್ಕೊಳ್ತಾ ಇದ್ದೀರಾ? ಒಂದು ಎಣ್ಣೆ ಕವರ್ ಇದ್ರೆ ಸಾಕು, ಆದ್ರೆ ಫ್ರಿಡ್ಜ್ ತರ ವರ್ಕ್ ಮಾಡತ್ತೆ. ಕಡಲೆ ಬೀಜ ಕ್ರಿಸ್ಪಿ ಆಗಿಲ್ಲ ಅಂತ ಮಕ್ಕಳು ಕಂಪ್ಲೇಂಟ್ ಹೇಳ್ತಾ ಇದ್ದಾರಾ? ಆಲೂಗೆಡ್ಡೆ ತಂದಿದ ತಕ್ಷಣ 2 ದಿನಕ್ಕೆ ಈ ತರ ಮೊಳಕೆ ಬರ್ತಾ ಇದೆಯಾ? ಸೊ ಏನ್ ಮಾಡ್ಬೇಕು ಅಂತ ತಲೆ ಕೆಡಿಸ್ಕೊಳ್ತಾ ಇದ್ದೀರಾ? ನಮ್ಮನೆ ಕುಕ್ಕರ್ ಕೂಡ ಯಾವಾಗ್ಲೂ ತಳ ಹಿಡಿಯುತ್ತೆ. ನಾವ್ ಏನೇ ತಿಂಡಿ ಮಾಡಿದ್ರೂ ತಳದಲ್ಲಿ ಅಂಟ್ಕೊಳ್ಳುತ್ತೆ ಅಂತ ಭಯನಾ? ಇದೆಲ್ಲದಕ್ಕೂ ಪರಿಹಾರ ಅಂತ ಇವತ್ತು ಈ ಟಿಪ್ಸ್ ಇರೋ ವಿಡಿಯೋನ ತಗೊಂಡ್ ಬಂದಿದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ಎಂಡ್ವರೆಗೂ ನೋಡಿ, ಹಾಗೇನೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಸಾಮಾನ್ಯವಾಗಿ ಆಲೂಗೆಡ್ಡೆನ ಕೆಜಿ ಗಟ್ಲೆ ತಂದು ಎಲ್ಲರೂ ಇಟ್ಕೊಳ್ತೀವಿ. ಒಂದ್ 2 ದಿನ ಆ ಕಡೆ ಗಮನ ಹರಿಸ್ಲಿಲ್ಲ ಅಂದ್ರೆ ಎಲ್ಲ ಆಲೂಗೆಡ್ಡೆನೂ ಈ ತರ ಮೊಳಕೆ ಬಂದ್ಬಿಡುತ್ತೆ. ಮೊಳಕೆ ಬಂದಾದ್ಮೇಲೆ ಯಾವುದೇ ಕಾರಣಕ್ಕೂ ತಿನ್ನೋದಕ್ಕೆ ಹೋಗ್ಬೇಡಿ, ಬಿಸಾಕ್ಬಿಡ್ಬೇಕು. ಯಾಕೆಂದ್ರೆ ಅಷ್ಟೊಂದು ಆರೋಗ್ಯಕ್ಕೆ ಒಳ್ಳೇದಲ್ಲ. ಸೊ ಹಾಗಾಗಿ ಆಲೂಗೆಡ್ಡೆ ಮೊಳಕೆ ಬರ್ತಾ ಇದೆ ಹಂಗಂತ ನಾವು ಫ್ರಿಡ್ಜಲ್ಲೂ ಇಡಕ್ಕಾಗಲ್ಲ, ಕವರಲ್ಲೂ ಇಡಕ್ಕಾಗಲ್ಲ. ಹೇಗಿಡೋದು ಅಂದ್ರೆ ಒಂದು ಮೊಳಕೆ ಕೂಡ ಬರ್ದಂಗೆ ಸ್ಟೋರ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಇಲ್ಲಿ ಒಂದು ಬ್ಯಾಸ್ಕೆಟ್‌ನ ತಗೊಂಡಿದ್ದೀನಿ, ಬುಟ್ಟಿ ತಗೊಳ್ಳಿ. ಇಲ್ಲ ಅಂದ್ರೆ ಸೊ ನಿಮ್ಮ ಹತ್ರ ಏನಿರುತ್ತೆ ಅದನ್ನ ತಗೊಳ್ಳಿ. 2 ಲೇಯರು ನ್ಯೂಸ್ ಪೇಪರ್‌ನ ಹಾಕೊಂಡಿದ್ದೀನಿ. ಹಾಕಿದ್ದಾದ್ಮೇಲೆ ಎಲ್ಲಾ ಆಲೂಗೆಡ್ಡೆನ ಈ ತರ ಕ್ಲೋಸ್ ಮಾಡಿ, ಯಾವುದೇ ರೀತಿಯ ಒಂಚೂರು ಗಾಳಿ ಹೋಗ್ಬಾರ್ದು. ಗಾಳಿ ಹೋದ್ರೇನೆ ಆಲೂಗೆಡ್ಡೆ ಬೇಗ ಮೊಳಕೆ ಬಂದು ಮತ್ತೆ ಬೂಸ್ಟ್ ಹಿಡಿಯೋದು ಆ ಥರದ್ದೆಲ್ಲ. ಇಲ್ಲಾಂದ್ರೆ ಹಸ್ರು ತರ ಆಗೋದು, ಈ ತರ ಆಗೋಗುತ್ತೆ. ನಾನಿಲ್ಲಿ ಫೋಲ್ಡ್ ಮಾಡಿ ತೋರಿಸ್ತಾ ಇದ್ದೀನಲ್ವಾ, ಈ ತರ ನೀಟಾಗಿ ಕ್ಲೋಸ್ ಮಾಡಿ ಇಟ್ಬಿಡ್ಬೇಕು. 1 ವಾರ ಆದ್ಮೇಲೂನು ನೀವು ತೆಗೆದು ನೋಡ್ಬೋದು. ನೋಡಿ ನಾನಿಲ್ಲಿ ಒಂದು 2, 3 ಡೇಸ್ ಆಗಿತ್ತು ಇದನ್ನ ಕ್ಲೋಸ್ ಮಾಡಿ ಇಟ್ಟು ಇವಾಗ ತೋರಿಸ್ತಾ ಇದ್ದೀನಿ. ಒಂದು ಆಲೂಗೆಡ್ಡೆ ಕೂಡ ಹಾಳಾಗೋದಿಲ್ಲ. ತುಂಬಾ ಚೆನ್ನಾಗಿರುತ್ತೆ. ನಾವಿವಾಗ ಒಂದು ವಾರಗಟ್ಲೆ ಇಟ್ಕೊಂಡು ಯೂಸ್ ಮಾಡ್ಕೊಳ್ಬೋದು. ಯಾವುದೇ ಕಾರಣಕ್ಕೂ ಮೊಳಕೆ ಬಂದಿರೋ ಆಲೂಗೆಡ್ಡೆನ ತಿನ್ನೋದಕ್ಕೆ ಹೋಗ್ಬೇಡಿ. ವಿಡಿಯೋ ನೋಡ್ತಾ ಇಷ್ಟ ಆದ್ರೆ ಹಾಗೇನೆ ಲೈಕ್ ಮಾಡಿ, ಫ್ರೆಂಡ್ಸ್‌ಗೆ, ಫ್ಯಾಮಿಲಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಈ ತರ ಎಣ್ಣೆ ಬಾಟಲ್‌ಗಳನ್ನ ಡೈಲಿ ತೊಳೆಯೋದಕ್ಕಾಗಲ್ಲ. ಅವಾಗವಾಗ ಕ್ಲೀನ್ ಮಾಡ್ಕೊಳ್ತಾ ಇರ್ಬೇಕಲ್ವಾ? ಸೊ ಹಾಗಾಗಿ ಮೇಲೆ ಯಾವ್ದಾದ್ರು ಹಳೇದು ಗೋಧಿ ಹಿಟ್ಟು, ಅಕ್ಕಿ ಹಿಟ್ಟು, ರಾಗಿ ಹಿಟ್ಟು ಯಾವ್ದಾರ ಹಿಟ್ಟು ತಗೊಳ್ಳಿ. ಹಿಟ್ಟನ್ನ ಹಾಕಿ ಸ್ವಲ್ಪ ಈ ತರ ಒಂಚೂರು ಪ್ರೆಸ್ ಮಾಡಿ ಈ ತರ ಉಜ್ಕೊಳ್ಳಿ. ಎಷ್ಟು ನೀಟಾಗಿ ಕ್ಲೀನ್ ಆಗತ್ತೆ ಗೊತ್ತಾ? ನಿಜವಾಗ್ಲೂನು ತುಂಬಾ ಚೆನ್ನಾಗಿ ಅದೆಷ್ಟೇ ಜಿಡ್ಡಿರ್ಲಿ, ಅದು ಯಾವುದೇ ತರದ ಎಣ್ಣೆ ಆಗಿದ್ರೂ ಪರವಾಗಿಲ್ಲ. ನೀಟಾಗಿ ಕ್ಲೀನ್ ಆಗತ್ತೆ. ಸ್ವಲ್ಪ ಉಜ್ಕೊಂಡು ಇಲ್ಲ ಟಿಶ್ಯೂ ಪೇಪರು ಇಲ್ಲ ಬಟ್ಟೆ ನಿಮ್ಮ ಹತ್ರ ಟಿಶ್ಯೂ ಪೇಪರ್ ಇದ್ರೆ ಯೂಸ್ ಮಾಡಿ. ಇಲ್ಲ ಅಂದ್ರೆ ಬಟ್ಟೆನೆಲ್ಲ ನೀಟಾಗಿ ಒರೆಸ್ಕೊಂಡ್ರೆ ಸಾಕು. ನಾವು ನೀರ್ ಹಾಕಿ ತೊಳೆಯೋ ನೆಸೆಸಿಟಿನೇ ಇರಲ್ಲ. ತುಂಬಾ ನೀಟಾಗಿ ಕ್ಲೀನ್ ಆಗತ್ತೆ. ನಾನು ಇಲ್ಲಿ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ, ಇದೇ ತರ ಟ್ರೈ ಮಾಡಿ. ಆಮೇಲೆ ಸ್ಲ್ಯಾಬ್ ಮೇಲೆ ಏನಾದ್ರು ನಿಮ್ಗೆ ಎಣ್ಣೆ ಚೆಲ್ಲಿದ್ರೆ, ಅಕಸ್ಮಾತ್ ಆಗಿ ನಾವೇನಾದ್ರೂ ಮಿಸ್ಟೇಕ್ ಆಗಿ ಎಣ್ಣೆ ಚೆಲ್ಲಿದ್ರೆ, ಇದೇ ತರ ಹಿಟ್ಟನ್ನ ಯೂಸ್ ಮಾಡ್ಕೊಂಡು ನಾವು ಕ್ಲೀನ್ ಮಾಡ್ಕೊಳ್ಬೋದು. ನಾನಿಲ್ಲಿ ಎಣ್ಣೆ ಬಾಟಲಿಗೆ ಹಿಟ್ಟಾಕಿ ಕ್ಲೀನ್ ಮಾಡ್ಕೊಂಡಿದ್ದೀನಿ. ನೋಡಿ ಆಮೇಲೆ ಒಂದು ಬಟ್ಟೆ ತಗೊಂಡು ಈ ತರ ಒರೆಸ್ಕೊಳ್ತಾ ಇದ್ದೀನಿ. ಟಿಶ್ಯೂ ಪೇಪರಲ್ಲೂ ಒರೆಸ್ದೆ, ಆಮೇಲೆ ಬಟ್ಟೆಯಲ್ಲೂ ಒರೆಸ್ಕೊಂಡಿದ್ದೀನಿ. ನೀಟಾಗಿ ಕ್ಲೀನ್ ಆಗುತ್ತೆ. ಇದನ್ನ ಟ್ರೈ ಮಾಡಿ ಫ್ರೆಂಡ್ಸ್. ಕೆಲವೊಂದು ಟಿಪ್ಸ್‌ಗಳು ಸಿಲ್ಲಿ ಅನ್ಸಿದ್ರುನು ಅದರಿಂದ ಒಂದು ಗುಡ್ ಮೆಸೇಜಸ್ ಅಂತೂ ಖಂಡಿತವಾಗ್ಲೂ ಇರುತ್ತೆ. ನಾನಿಲ್ಲಿ ಉಂಡೆ ಬೆಲ್ಲನ ತಗೊಂಡು ಈ ತರ ತುರ್ಕೊಳ್ತಾ ಇದ್ದೀನಿ. ಒಂದು ಪ್ಲಾಸ್ಟಿಕ್ ಪೇಪರೋ ಇಲ್ಲ ಅಂದ್ರೆ ಪ್ಲೇಟ್ ಮೇಲೆ ಕಾಯಿ ತುರಿತೀವಲ್ಲ, ಕೊಬ್ಬರಿ ತುರಿಯೋ ಮಣೆ ಇಲ್ಲ ಕ್ಯಾರೆಟ್ ಎಲ್ಲ ತುರಿತೀವಲ್ವಾ, ಅದ್ರಲ್ಲಿ ನಾನು ಈ ತರ ತುರಿದಿಟ್ಕೊಂಡು ತುರಿದು ಒಂದು ಬಾಕ್ಸಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಕೊಳ್ತೀನಿ. ಈ ತರ ಮಾಡೋದ್ರಿಂದ ಡೈಲಿ ಮಕ್ಕಳಿಗೆ ಸಾಯಂಕಾಲ ಟೈಮು ಹಾಲನ್ನ ಕೊಡ್ತೀನಲ್ವಾ, ಅವಾಗ ಹಾಲಿಗೆ 1 ಸ್ಪೂನ್ ಹಾಕಿ ಕಲಸ್ಕೊಟ್ರೆ ಸಾಕು. ಅವರು ಆರಾಮಾಗಿ ಕುಡಿತಾರೆ. ಆಮೇಲೆ ಬೆಲ್ಲದಲ್ಲಿ ಐರನ್ ಕಂಟೆಂಟ್ ತುಂಬಾ ಇರೋದ್ರಿಂದ ಬೆಲ್ಲನ ಜಾಸ್ತಿ ಯೂಸ್ ಮಾಡೋದ್ರಿಂದ ಈ ತರ ಮಾಡಿಟ್ಕೊಳ್ಬೋದು. ನಾವ್ ಇವಾಗ ಪಾಯಸ ಏನಾದ್ರು ಮಾಡ್ಕೊಳ್ಳುವಾಗ ಗಂಟೆಗಟ್ಲೆ ಬೆಲ್ಲದ ಉಂಡೆನ ಕರಗಿಸ್ಕೊಂಡು ಗ್ಯಾಸ್‌ನ ವೇಸ್ಟ್ ಮಾಡೋದಕ್ಕಿಂತ ಈ ತರ ತುರ್ದು ಫ್ರೀ ಟೈಮಲ್ಲಿ ತುರ್ದು ಸ್ಟೋರ್ ಮಾಡಿ ಇಟ್ಕೊಳ್ಳೋದ್ರಿಂದ ತುಂಬಾ ಉಪಯೋಗ ಆಗತ್ತೆ. ಆಮೇಲೆ ಇನ್ನೊಂದೇನಪ್ಪಾ ಅಂದ್ರೆ ನಾವು ಹಾಲಿಗೆ ಬೆಲ್ಲನ ಹಾಕಿ ಉಂಡೆ ಬೆಲ್ಲನ ಹಾಕಿ ಕಾಯಿಸ್ತಾ ಕೂತ್ಕೊಂಡ್ರೆ ಹಾಲು ಒಡೆದೋಗ್ಬಿಡತ್ತೆ. ನಾವು ಕಾಫಿ, ಟೀ ಮಾಡ್ಕೊಳ್ಳುವಾಗ್ಲೂ ಅಷ್ಟೇನೆ ಲಾಸ್ಟಲ್ಲಿ ಈ ಬೆಲ್ಲದ ಪೌಡರ್‌ನ ಹಾಕಿ ಕಲಸ್ಕೊಂಡು ಕುಡಿಯೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ನಾನು ಇದನ್ನ ಯಾವಾಗ್ಲೂ ಮನೇಲಿ ಈ ತರ ಸ್ಟೋರ್ ಮಾಡಿ ಒಂದು ಬಾಕ್ಸಲ್ಲಿ ಹಾಕಿ ಇಟ್ಕೊಳ್ತೀನಿ. ನಿಮ್ಗೂ ಯೂಸ್ ಆಗ್ಬೋದೇನೋ ಅಂತ ಇದನ್ನ ಶೇರ್ ಮಾಡ್ತಾ ಇದ್ದೀನಿ. ನೀವು ಟ್ರೈ ಮಾಡಿ ಫ್ರೆಂಡ್ಸ್. ಟೊಮೆಟೊನ ನಾವು ಯಾವಾಗಲೂ ಯೂಶುವಲಿ ಯಾವ ಥರ ಕಟ್ ಮಾಡ್ತೀವಿ ಹೇಳಿ? ಇವಾಗ ನಾನಿಲ್ಲಿ 2 ಟೊಮೆಟೊನ ತಗೊಂಡಿದ್ದೀನಿ. ಈ ಥರ ಉಲ್ಟಾ ಹಾಕ್ಕೊಂಡು ಟೊಮೆಟೊ ಕಟ್ ಮಾಡ್ತೀವಿ. ಸಾಮಾನ್ಯವಾಗಿ ಎಲ್ಲರೂ ಅದೇ ಥರ ಮಾಡೋದು. ಇನ್ಮೇಲೆ ಆ ಥರ ಮಾಡೋದಕ್ಕೆ ಹೋಗ್ಬೇಡಿ. ಈ ಥರ ಉಲ್ಟಾ ಸೀದಾ ನಮಗೆ ಈ ಥರ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ, ಆ ಥರ ಕಟ್ ಮಾಡ್ಕೊಳ್ಳಿ. ಯಾಕೆ ಅಂದರೆ ನಾವು ಉಲ್ಟಾ ಹಾಕಿ ಕಟ್ ಮಾಡಿದಾಗ ಅರ್ಧ ರಸ ಮಣೆ ಮೇಲೇನೆ ಸೋರಿ ಎಲ್ಲ ಕಡೆ ನಿಂತ್ಬಿಡತ್ತೆ. ನಮ್ಗೆ ಹುಳಿ ಬೇಕು ಅಂದ್ರೂ ಸಿಗಲ್ಲ. ಎಲ್ಲ ಕಡೆ ಸೋರ್ತಾ ಇರುತ್ತಲ್ವಾ? ಈ ಥರ ಕಟ್ ಮಾಡ್ಕೊಳ್ಳೋದ್ರಿಂದ ಒಂಚೂರು ಹುಳಿ ಆಚೆ ಬರೋದಿಲ್ಲ, ರಸ ಸೋರೋದಿಲ್ಲ. ಸೊ ಹಾಗಾಗಿ ಇದೊಂದು ಟಿಪ್‌ನ ಫಾಲೋ ಮಾಡಿ. ಆಕ್ಚುಲಿ ನನಗೆ ಇದು ನನ್ನ ಹಸ್ಬೆಂಡ್ ಹೇಳ್ಕೊಟ್ಟಿದ್ದು. ಈ ಥರ ಕಟ್ ಮಾಡು, ಯಾವಾಗಲೂ ನೀನು ಈ ಥರ ಕಟ್ ಮಾಡಿ ಎಲ್ಲಾ ಕಡೆ ಈ ರಸನೆಲ್ಲ ಸೋರಿಸ್ತೀಯ. ಅರ್ಧ ರಸ ಮಣೆ ಮೇಲೇನೆ ಚೆಲ್ಲೋಗುತ್ತಲ್ಲ ಅಂದ್ಬಿಟ್ಟು ಈ ಥರ ಹೇಳಿದ್ರು. ಹಂಗಾಗಿ ನಾನು ಇದನ್ನ ಟ್ರೈ ಮಾಡ್ತಾ ಇದ್ದೆ. ಓಕೆ, ಇದು ನಿಮಗೂ ಯೂಸ್ ಆಗ್ಬೋದೇನೋ ಅಂತ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನೋಡಿ ಈ ಥರ ಕಟ್ ಮಾಡ್ಕೊಳ್ಳಿ. ಉಲ್ಟಾ ಹಾಕಿ ಕಟ್ ಮಾಡ್ಕೊಳ್ಳಿ. ತುಂಬಾನೇ ಚೆನ್ನಾಗಿರುತ್ತೆ. ಒಂಚೂರು ರಸ ಚೆಲ್ಲೋದಿಲ್ಲ.
ನಾವ್ ಯಾವಾಗ್ಲೂ ಈ ಪುಳಿಯೋಗರೆ, ಚಿತ್ರಾನ್ನ, ಲೆಮನ್ ರೈಸ್ ಎಲ್ಲ ಮಾಡ್ಕೊಂಡಾಗ ಕಡಲೆ ಬೀಜನ ಒಗ್ಗರಣೆ ಮಾಡ್ಕೊಳ್ತೀವಲ್ವಾ? ಅದು ಕೆಲವೊಮ್ಮೆ ಏನಾಗತ್ತೆ ಅಂದ್ರೆ ಆ ಕ್ರಿಸ್ಪಿನೆಸ್ಸು ಹೋಗ್ಬಿಡತ್ತೆ. ಅದು ಒಂದ್ಸತಿ ತಿನ್ನುವಾಗ ಬಾಯಿಗೆ ಹಂಗೆ ಕಿಚ್ ಅಂತ ಸಿಗ್ತಾ ಇರುತ್ತೆ. ಆ ಕ್ರಿಸ್ಪಿ ಆಗಿರ್ಬೇಕು, ನಾವ್ ಯಾವ ತರ ಫ್ರೈ ಮಾಡಿರ್ತೀವಿ ಅದೇ ತರ ಇರ್ಬೇಕು ಅಂತ ಕೆಲವೊಬ್ರು ಹೊರಗಡೆ ತೆಗ್ದಿಟ್ಟು ಆಮೇಲೆ ಬೇರೆ ಎಲ್ಲ ಇಂಗ್ರೀಡಿಯೆಂಟ್ಸ್‌ನ ಹಾಕಿ ಲಾಸ್ಟಲ್ಲಿ ಕಡಲೆ ಬೀಜ ಹಾಕ್ಕೊಳ್ತಾರೆ. ಆ ತಲೆನೋವು ಬೇಡ. ಈ ಟಿಪ್‌ನ ಫಾಲೋ ಮಾಡಿ ನೀವು ಕೊನೆ ಲಾಸ್ಟಲ್ಲಿ ತಿಂಡಿ ತಿಂದು ಮುಗ್ಸೋ ತನಕನೂ ಕಡಲೆ ಬೀಜ ಕ್ರಿಸ್ಪಿ ಆಗಿರತ್ತೆ. ಅದಕ್ಕೇನ್ ಮಾಡ್ಬೇಕು ಅಂದ್ರೆ ಜಸ್ಟ್ ತುಂಬಾ ತಲೆ ಕೆಡಿಸ್ಕೊಳ್ಬೇಡಿ. ನಿಮ್ಮನೇಲಿ ಹಿಂಗ್‌ನ ಯೂಸ್ ಮಾಡ್ತೀರಿ ಅನ್ನೋದಾದ್ರೆ, 1 ಚಿಟಿಕೆಯಷ್ಟು ಹಿಂಗ್‌ನ ನೀವು ಕಡಲೆಕಾಯಿ ಬೀಜನ ಒಗ್ಗರಣೆ ಹಾಕ್ದಾಗ್ಲೇನೆ ಸ್ವಲ್ಪ ಫ್ರೈ ಮಾಡ್ಕೊಂಡಿದ ತಕ್ಷಣ ಹಿಂಗ್‌ನ ಹಾಕೊಂಡು ಈ ತರ ಫ್ರೈ ಮಾಡ್ಕೊಳ್ಳಿ. ನೀವು ಲಾಸ್ಟ್ ತಿಂಡಿ ತಿಂದು ಮುಗಿಯೋ ತನಕನೂ ಕಡಲೆ ಬೀಜ ಕ್ರಿಸ್ಪಿ ಆಗಿರತ್ತೆ. ಟ್ರೈ ಮಾಡಿ. ಬೆಳಿಗ್ಗೆ ಚಪಾತಿ ಮಾಡಿದಾಗ ಗೋಧಿ ಹಿಟ್ಟನ್ನ ಕಲಸಿರ್ತೀವಿ. ಅದು ಹಿಟ್ಟು ಮಿಕ್ಬಿಟ್ಟಿರುತ್ತೆ. ನಮ್ಮ ಹತ್ರ ಫ್ರಿಡ್ಜ್ ಇಲ್ಲ ಅನ್ನೋರು ಈ ಟಿಪ್‌ನ ಫಾಲೋ ಮಾಡಿ. ನಾನಿಲ್ಲಿ ಎಣ್ಣೆ ಕವರ್‌ನ ತಗೊಂಡಿದ್ದೀನಿ. ಇದು ಎರಡೂ ಸೈಡು ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಯಾವ ಎಣ್ಣೆ ಯೂಸ್ ಮಾಡ್ತೀರೋ ಅದೇ ಕವರ್‌ನ ತಗೊಳ್ಳಿ. ಇದನ್ನೇ ತಗೊಳ್ಬೇಕು ಅಂತ ಏನಿಲ್ಲ. 2 ಸೈಡು ನಾನಿಲ್ಲಿ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ ಅದೇ ತರ ಎರಡೂ ಸೈಡು ಕಟ್ ಮಾಡ್ಕೊಂಡು, ಈ ಹಿಟ್ಟನ್ನ ನೀಟಾಗಿ ಉಂಡೆ ಕಟ್ಕೊಂಡು ಅದ್ರೊಳಗಡೆ ಇಟ್ಬಿಡ್ಬೇಕು. ಇಟ್ಟಿದ್ದಾದ್ಮೇಲೆ ಒಂಚೂರು ಗಾಳಿ ಆಡದೇ ಇರೋ ತರ, ಫ್ರಿಡ್ಜ್ ಯಾರಿಲ್ಲ ನಮ್ಮನೇಲಿ ಫ್ರಿಡ್ಜ್ ಇಲ್ಲ, ಏನ್ ಮಾಡೋದು? ಹಿಟ್ನ ಬಿಸಾಕೋದು ಬೇಕಲ್ಲ ಅನ್ನೋರು ಈ ಟಿಪ್‌ನ ಫಾಲೋ ಮಾಡಿ. ಬೇಕಾದ್ರೆ ನೀವು ಇವತ್ತೆಲ್ಲ ಬಿಟ್ಟು ನಾಳೆ ಬೇಕಾದ್ರೂ ಯೂಸ್ ಮಾಡ್ಕೊಳ್ಬೋದು. ಫ್ರೆಶ್ ಆಗಿ ಹಾಗೇ ಇರುತ್ತೆ. ಗಾಳಿ ಆಡ್ದೇಂಗೆ ನೀಟಾಗಿ ಈ ತರ ಫೋಲ್ಡ್ ಮಾಡಿ ಏನಾದ್ರು ಒಂದು ಪ್ಲೇಟ್ ಮುಚ್ಚಿ ಇಟ್ಬಿಟ್ರೆ ಸಾಕು. ನೆಕ್ಸ್ಟ್ ಡೇ ಯೂಸ್ ಮಾಡ್ಕೊಳ್ಬೋದು. ನಮ್ ಕಡೆ ಇದನ್ನ ಕಡ್ಲೆ ಅಂತೀವಿ. ನಿಮ್ ಕಡೆ ಏನಂತೀರೋ ಗೊತ್ತಿಲ್ಲ. ಕೆಲವು ಕಡೆ ಕಡ್ಲೆ ಅಂತಾರೆ, ಕಡ್ಲೆ ಪಪ್ಪು ಅಂತಾರೆ, ಉರಿಗಡ್ಲೆ ಅಂತಾರೆ. ಈ ತರ. ನೋಡಿ ಇದು ತುಂಬಾ ಬೇಗ ಮೆತ್ತಗಾಗ್ಬಿಡುತ್ತೆ. ಅದ್ರಲ್ಲೂ ಈ ಚಳಿಗಾಲ ತುಂಬಾ ಈ ತರ ಟೈಮಲ್ಲಂತೂ ತುಂಬಾ ಬೇಗ ನಾವೆಷ್ಟೇ ಟೈಟ್ ಕಂಟೈನರಲ್ಲಿ ಹಾಕಿಟ್ರುನು ಅದು ಬೇಗ ಮೆತ್ತಗಾಗ್ಬಿಡತ್ತೆ. ತಿನ್ನೋದಕ್ಕೆಲ್ಲ ಚೆನ್ನಾಗಿರೋದಿಲ್ಲ. ನಾವು ಮಂಡಕ್ಕಿಗೆ ಮತ್ತೆ ಸಾಂಬಾರಿಗೆಲ್ಲ ಜಾಸ್ತಿ ಯೂಸ್ ಮಾಡ್ತೀವಲ್ವಾ? ಇದು ಮೆತ್ತಗಾಗ್ಬಾರ್ದು ಅಂದ್ರೆ ಇದೊಂದು ಟಿಪ್‌ನ ಫಾಲೋ ಮಾಡಿ. ನಾನಿಲ್ಲಿ ಟಿಶ್ಯೂ ಪೇಪರ್‌ನ ತಗೊಂಡಿದ್ದೀನಿ. ಈ ತರ ಸ್ವಲ್ಪ ಥಿಕ್ನೆಸ್ ಇರೋ ಗಟ್ಟಿ ಥಿಕ್ನೆಸ್ ಇರೋ ಟಿಶ್ಯೂ ಪೇಪರ್‌ನ ತಗೊಂಡು ಫೋಲ್ಡ್ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ತೋರಿಸ್ತಾ ಇದ್ದೀನಲ್ವಾ? ಅದೇ ತರ ನೀವು ಫೋಲ್ಡ್ ಮಾಡ್ಕೊಳ್ಳಿ. ಮಾಡ್ಕೊಂಡಿದ್ದಾದ್ಮೇಲೆ ಒಂದು ಸೀಸರ್ ತಗೊಂಡು ಸ್ವಲ್ಪ ಕಟ್ ಮಾಡ್ಕೊಳ್ಳಿ. ಒಂಚೂರು ಒಂದು ಚಿಟಿಕೆಯಷ್ಟು ಈ ತರ ಕಟ್ ಮಾಡಿ ಇದು ಮತ್ತೆ ಓಪನ್ ಮಾಡಿ. ಓಪನ್ ಮಾಡಿ ಇವಾಗ ಹೋಲ್ ಆಗಿದೆಯಲ್ವಾ? ಇದ್ರ ಒಳಗಡೆಯಿಂದ ನಾವಿಲ್ಲಿ ಸ್ಪೂನ್‌ನ ಹಾಕೊಳ್ಬೇಕು. ಸ್ಪೂನ್ ಹಾಕಿ ಈ ತರ ಸಿಗಿಸ್ಬಿಟ್ಟು ಫುಲ್ಲು ಟೈಟಾಗಿ ಅದು ಒಂಚೂರು ಗಾಳಿ ಹೋಗದೆ ಇರೋ ತರ ಟೈಟಾಗಿ ಹಾಕಿ ಆಮೇಲೆ ಕ್ಯಾಪ್‌ನ ಕ್ಲೋಸ್ ಮಾಡ್ಕೊಳ್ಳಿ. ಈ ತರ ಮಾಡೋದ್ರಿಂದ ಕಡ್ಲೆ ಏನೇ ಹಸಿ ಅದು ಒಳಗಡೆ ಗಾಳಿ ಹೋದ್ರುನು, ಥಂಡಿ ಆದ್ರುನು ಅದು ಕ್ರಿಸ್ಪಿನೆಸ್‌ನ ಬಿಟ್ಕೊಡೋದಿಲ್ಲ. ಟಿಶ್ಯೂ ಪೇಪರ್‌ನ ಹಾಕಿ ಕ್ಲೋಸ್ ಮಾಡಿ ಇಡೋದ್ರಿಂದ ಇದನ್ನ ಟ್ರೈ ಮಾಡಿ ನಿಮ್ಗೆ ಗೊತ್ತಾಗತ್ತೆ. ತುಂಬಾನೇ ಕ್ರಿಸ್ಪಿಯಾಗಿರತ್ತೆ. ನಮಗ್ ಬೇಕು ಅಂದಾಗ ಆ ಸ್ಪೂನ್ ಸಮೇತನೇ ಯೂಸ್ ಮಾಡ್ಕೊಳ್ಬೋದು. ಬೇಡ ಅಂದಾಗ ಕ್ಲೋಸ್ ಮಾಡಿ. ಹಾಗೇನೆ ಟಿಶ್ಯೂ ಪೇಪರ್‌ನ ಮತ್ತೆ ಒಳಗಡೆ ಪ್ರೆಸ್ ಮಾಡಿ ಇಡೋದ್ರಿಂದ ಅದು ಯಾವುದೇ ರೀತಿಯ ನೀರಿನಂಶ ಇದ್ರೂನು ಅಬ್ಸರ್ವ್ ಮಾಡತ್ತೆ. ತುಂಬಾ ಚೆನ್ನಾಗಿರತ್ತೆ. ಈ ಟಿಪ್ ನಿಮ್ಗೆ ಯೂಸ್ ಆಗತ್ತೆ ಅಂತ ಅನ್ನಿಸ್ತು. ಹಾಗಾಗಿ ಶೇರ್ ಮಾಡ್ತಾ ಇದ್ದೀನಿ. ನಾನು ಕೆಲವೊಂದು ಕಾಳುಗಳ ಐಟಮ್‌ಗಳಿಗೆ ಈ ತರ ಟಿಶ್ಯೂ ಪೇಪರ್‌ನ ಮೇಲ್ಗಡೆ ಹಾಕಿ ಇಟ್ಕೊಳ್ತೀನಿ. ಯಾವುದೇ ರೀತಿಯ ಕ್ರಿಮಿಗಳು ಕೂಡ ಹೋಗೋದಿಲ್ಲ. ಯೂಶುವಲಿ ಪ್ರತಿಯೊಬ್ಬರ ಪ್ರಾಬ್ಲಮ್ ಏನಪ್ಪಾ ಅಂದ್ರೆ ಕುಕ್ಕರ್ ತಳ ಹಿಡಿಯುತ್ತೆ. ನಾವು ಪಲಾವ್ ಮಾಡಿದಾಗ, ಬಿರಿಯಾನಿ ಮಾಡಿದಾಗ, ಟೊಮೆಟೊ ಬಾತು ಯಾವುದೇ ರೆಸಿಪಿ ಮಾಡಿದಾಗ್ಲೂ ಅಷ್ಟೇನೆ ನಮ್ಮನೆ ಕುಕ್ಕರು ತಳ ಹಿಡ್ದಿತ್ತು ಏನ್ ಮಾಡೋದು ಅಂತ ನಾವೇ ಮಾತಾಡ್ಕೊಳ್ತಾ ಇರ್ತೀವಲ್ವಾ? ಅದಕ್ಕೋಸ್ಕರ ನಾನಿವತ್ತು ಒಂದು ಟಿಪ್‌ನ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಯಾವಾಗ್ಲೂ ಅಷ್ಟೇ ನೀವು ಯಾವುದೇ ರೈಸ್ ಐಟಮ್‌ನ ಮಾಡ್ದಾಗ್ಲೂನು ಲಾಸ್ಟಲ್ಲಿ ಈ ತರ ಕುದೀತಾ ಇರತ್ತೆ. ನೀರೆಲ್ಲ ಹಾಕಿ ನಾವೆಲ್ಲ ಐಟಮ್ಸು ಇಂಗ್ರೀಡಿಯೆಂಟ್ಸ್ ಹಾಕಿ ಲಾಸ್ಟಲ್ಲಿ ಕುದೀತಾ ಇರೋ ಟೈಮಲ್ಲಿ ನಾವು ಲಿಡ್‌ನ ಕ್ಲೋಸ್ ಮಾಡಬೇಕು. ಲಿಡ್ ಕ್ಲೋಸ್ ಮಾಡೋ ಟೈಮಲ್ಲಿ 1 ಸ್ಪೂನ್ ತುಪ್ಪ ಇಲ್ಲಾಂದ್ರೆ 1 ಸ್ಪೂನಷ್ಟು ಆಯಿಲ್‌ನ ಹಾಕಿ ಮೇಲ್ಗಡೆ ಲಿಡ್‌ನ ಕ್ಲೋಸ್ ಮಾಡೋದ್ರಿಂದ ತಳ ಯಾವುದೇ ಕಾರಣಕ್ಕೂ ಹಿಡಿಯೋದಿಲ್ಲ. ನೀವು ಬೇಕಾದ್ರೆ ಟ್ರೈ ಮಾಡ್ಬೋದು. ನಾನಿದನ್ನ ನಿಮ್ಗೆ ಪ್ರೂಫ್ ಸಮೇತ ತೋರಿಸ್ತಾ ಇದ್ದೀನಿ. ನೋಡಿ ನಾನಿಲ್ಲಿ ಟೊಮೆಟೊ ಇದು ಮೆಂತ್ಯ ಬಾತ್ ಮಾಡಿದ್ದೆ. ಎಲ್ಲ ತಿಂದು ಖಾಲಿಯಾಗಿದೆ. ಇವಾಗ ಇನ್ನು ಸ್ವಲ್ಪ ಇದೆ. ಅನ್ನ ನೀವು ನೋಡ್ಬೋದು ಕೆಳಗಡೆ ಇಲ್ಲಿ ಒಂಚೂರು ತಳ ಹಿಡ್ದಿಲ್ಲ. ನಾನು ಯಾವಾಗ್ಲೂ ಇದೇ ತರ ಮಾಡೋದು. ಇವಾಗ ಅನ್ನ ಎಲ್ಲ ತೆಗೆದ್ಬಿಟ್ಟು ತೋರಿಸ್ತೀನಿ ನಿಮಗೆ ಕನ್ಫರ್ಮ್ ಆಗ್ಲಿ ಅಂತ. ತೆಗ್ದಾದ್ಮೇಲೆ ನೋಡ್ರಿ ಒಂಚೂರು ತಳ ಹಿಡಿಯೋದಿಲ್ಲ. ನಮ್ಮನೇಲಿ ಯಾವುದೇ ತರ ರೈಸ್ ಐಟಮ್ ಮಾಡ್ಲಿ, ಬಿರಿಯಾನಿ ಎಲ್ಲ ಜಾಸ್ತಿ ಮಾಡ್ತಾ ಇರ್ತೀನಲ್ವಾ? ಒಂಚೂರುನು ಅಷ್ಟೇ. ಆಮೇಲೆ ನೀವು ಅನ್ಬೋದು ನಾನ್ ಸ್ಟಿಕ್ ತಳ ಹಿಡಿಯಲ್ಲ, ಇಲ್ಲಾಂದ್ರೆ ಇಂಡಾಲಿಯಂ ತಳ ಹಿಡಿಯುತ್ತೆ ಅಂತ. ಯಾವುದೇ ಕುಕ್ಕರಲ್ಲಿ ನಾನು ಬೇಕಾದ್ರೆ ಆ ಕುಕ್ಕರಲ್ಲೂ ಮಾಡಿ ತೋರಿಸ್ತೀನಿ. ತುಂಬಾ ಚೆನ್ನಾಗಿ ನೀಟಾಗಿ ಅನ್ನ ಬರುತ್ತೆ. ನಾನು ಹೇಳಿರೋ ಟಿಪ್‌ನ ಫಾಲೋ ಮಾಡಿ. ಕುದೀತಾ ಇರ್ಬೇಕು. ಲಾಸ್ಟಲ್ಲಿ ಎಲ್ಲಾ ಇಂಗ್ರೀಡಿಯೆಂಟ್ಸ್ ಹಾಕಿ ನೀರ್ ಕುದೀತಾ ಇದೆ ಅನ್ನೋ ಟೈಮಲ್ಲಿ 1 ವಿಷಲ್ ಹೊಡ್ಸಿದ್ರೆ ಸಾಕು. ಇಲ್ಲ ಮಿನಿಮಮ್ 2 ಹೊಡ್ಸ್ಕೊಳ್ಳಿ. ಕೆಲವೊಬ್ರು 3 ಎಲ್ಲ ಹೊಡಿಸ್ತಾರೆ. ಅದು ಬೇಕಾಗೇ ಇಲ್ಲ. ಜಸ್ಟ್ 1 ವಿಷಲ್ ಹೊಡ್ಸಿದ್ರೆ ಸಾಕು. ನೋಡಿ ನೀವು ಎಷ್ಟು ನೀಟಾಗಿದೆ ಅಂದ್ರೆ ಒಂದೇ ಒಂದು ಅಗ್ಳುನು ಕೂಡ ವೇಸ್ಟ್ ಆಗೋದಿಲ್ಲ.
ಈ ಥರ ಈ ಟಿಪ್‌ನ ಫಾಲೋ ಮಾಡಿ ಫ್ರೆಂಡ್ಸ್. ನಿಮ್ಮ ಫ್ರೆಂಡ್ಸ್‌ಗೆ, ಫ್ಯಾಮಿಲಿಗೆ ಶೇರ್ ಮಾಡಿ. ಅವ್ರಿಗೂ ಕೂಡ ಇಷ್ಟ ಆಗ್ಬೋದು. ಎಲ್ಲಾರ ಮನೆ ಪ್ರಾಬ್ಲಮ್ಮು ಒಂದೇನೆ, ಕುಕ್ಕರ್ ತಳ ಹಿಡಿಯುತ್ತೆ ಅಂತ. ತುಂಬಾ ಚೆನ್ನಾಗಿದೆ ಅಂತ ನನಗನ್ಸುತ್ತೆ. ಸೊ, ಹಾಗಾಗಿ ನಾನು ಇದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನದಾಗಲ್ಲಿ ಮತ್ತೆ ಸಿಗ್ತೀನಿ. ನಿಮ್ಮೆಲ್ಲರ ಪ್ರೀತಿ, ಸಪೋರ್ಟು ಹೀಗೆ ಇರಲಿ.